ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ನಾನು ನಿಮ್ಮ SDR. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಮ್ಮ ಅನ್ಪ್ಲಾನ್ ಕನ್ನಡಿಗ ಅವ್ರು ಹೊಂಟ್ರೆ, ಸೊ ಅದಕ್ಕೆ ವೇಟ್ ಮಾಡತ್ತೀನಿ. ಸೊ ನಾಷ್ಟ ಮಾಡ್ಬೇಕಲ್ಲತ್ತೀವಿ, ಮಳ್ಕೊಂಡಾಗೂ ಹೋಟೆಲ್ ಬಂದಾಗ ನಾವು ಅದು ನಾಷ್ಟ ಮಾಡಿ ಹೋಗಪ್ಪ ಜಲ್ದಿ ಅಂತ ಅಂದ್ಕೊಂಡೆವು. ನಾಷ್ಟಕ್ಕಲ್ಲಿ ಸಡನ್ದ ನಿಂದಿರ್ಸ್ಬೇಕಂದ್ರೆ ನಮ್ಮ ರಾಕೇಶ್ನ ಹೋಟೆಲ್ ಬಂದಿಟ್ಟನ. ಆಮೇಲೆ ಮಳ್ಕೊಂಡ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆವು. ಮಳ್ಕೊಂಡಾಗೂ ಬಂದ ಹೋಟೆಲ್. ಯಾಕೆ ಇವತ್ತು ಹೋಟೆಲ್ದವ್ರು ಏನರ ಸ್ಟ್ರೈಕಿಗೆ ಮಾಡತ್ತಾರ ಏನು. ಸೊ ವಾಸರಿ ಮಾಡಬೇಕಾಗಿರೋಂಥ ರೈಡು ಈಗ ಮಾಡತ್ತೀವಿ. ಒಂದು ಬ್ಯಾಗ್ ಏನು ಹಂಚೋದು ನಾವು ವಾಸರಿ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಒಂದು ಗೌರ್ಮೆಂಟ್ ಸ್ಕೂಲಿಗೆ ಏನು ಬ್ಯಾಗ್ಗಳು ಹಂಚ್ಬೇಕಂದಿದ್ದೆವು. ಅದು ಈ ಸ್ಯಾಟರ್ಡೆ ಮಾಡತ್ತೀವಿ. ಸ್ಯಾಟರ್ಡೆ ಎದಕ್ಕೆ ಕ್ಯಾನ್ಸಲ್ ಆಯಿತು, ಎದಕ್ಕೆ ಪೋಸ್ಟ್ಪೋನ್ ಆಯಿತು ಅಂತಂದ್ರೆ ಸೇಡಮ್ನಿಂದ ಚಿತ್ತಾಪುರ ಹೋಗಿದ್ದೆವು. ಸೊ ಚಿತ್ತಾಪುರ್ಗೆ ಕಲಬುರ್ಗಿಲಿಂತನೂ ಹೊಂಟಿದ್ರು ನಮ್ಮ ರೈಡರ್ಸ್ಗಳೆಲ್ಲ. ಸೊ ಅದ್ರಾಗ ನಮ್ಮ ಚೇತನ್ ಪಸೋಡಿ ಅಂತೇಳಿ ಕೇಸಿಂದ ಒಬ್ಬರ. ಸೊ ಅವರು ನಮ್ಮ ರೈಡ್ನಾಗ ಜಾಯ್ನ್ ಆಗಿದ್ದರು. ಸೊ ನಮ್ಮ ರೈಡರ್ಸ್ಗಳು ಒಬ್ರಿಗೊಬ್ರು ಗುದ್ಕೊಂಡು ಕೇಸಿಂದ ಒಂದು ಸ್ವಲ್ಪ ಮೈನರ್ ಒಂದು ಆಕ್ಸಿಡೆಂಟ್ ಆಗ್ಯದ ನಮ್ಮ ಚೇತನ್ ಪಸೋಡಿ ಅವ್ರಿಗೆ. ಸೊ ಹಂಗಾಗಿ ವಾದ ರೈಡ್ ನಾವು ಕ್ಯಾನ್ಸಲ್ ಮಾಡಿದೆವು. ಸೊ ಅಲ್ಲಿ ಹಾಸ್ಪಿಟಲಿಗೆ ಹೋಗಿ ಅವ್ರಿಗೆ ಅಡ್ಮಿಟ್ ಮಾಡಿ ಎಲ್ಲ ಈಗ ಅವರೆಲ್ಲ ಆರಾಮಾರ. ಆಲ್ರೆಡಿ ಅವ್ರಿಗೆ ಒಂದು ಸರ್ಜರಿನೂ ಆಯ್ತು ಕಾಲಿಗೆ. ಸೊ ಹಂಗಾಗಿ ಎಲ್ಲ ಆರಾಮಾರ. ಅವರಿಗೆಲ್ಲ ತೋರಿಸಿ ಸ್ಯಾಟರ್ಡೆ ವಾಪಸ್ ಮನೆಗೆ ಬಂದಿದ್ದೆವು. ಸೊ ಈ ಸ್ಯಾಟರ್ಡೆ ಅದೇ ರೈಡೇ ಮತ್ತೆ ಕಂಟಿನ್ಯೂ ಮಾಡಮ್ಮು. ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ರೈಡರ್ಸ್ಗಳು, ಸೊ ನಮ್ಮ ರೈಡರ್ಸ್ ಎಲ್ಲರೂ ಸೇರಿಕೆ ಒಂದೇ ಮಾತಾಡಿದೆವು. ಆ ಹುಡುಗರಿಗೆ ನಾವು ಭರೋಸೆ ಕೊಟ್ಟಿರ್ತೀವಿ ಬ್ಯಾಗ್ ತಂದು ಅನಿಸ್ತಾರಂತ. ಆಲ್ರೆಡಿ ಅವ್ರು ಸ್ಕೂಲ್ನಾಗೂ ಹೇಳಿದರು ಅವರಿಗೆ, ಸ್ವಾತಂತ್ರ್ಯ ದಿನಾಚರಣೆಗೆ ರೈಡರ್ಸ್ ಆಫ್ ಕಲಬುರ್ಗಿ ಅನ್ನೋ ಟೀಮ್ ಬಂದು ನಿಮಗೆಲ್ಲ ಬ್ಯಾಗ್ ಕೊಡ್ತದೆ ಅಂತೇಳಿ. ಮುಂದೆ ಬಾ, ಜೆಂಡಾ ದಿವಸ ಹೇಳ್ಯಾರ ಕೊಟ್ಟಿಲ್ಲೇನೋ ಅವತ್ತು. ಯಾಕೆ ಕೊಟ್ಟಿಲ್ಲ ಅಂತ? ಹಾಂ ಏನ ದವಾಖಾನಾಗ ಇದ್ದೀರ ಅಂತ ಹೇಳ್ಯಾರ ಆಲ್ರೆಡಿ. ಹಾಂ. ಸೊ ಆ ಒಂದು ಭರವಸೆ ಕಳ್ಕೊಬಾರ್ದು ಅಂತೇಳಿ ನಾವು ಏನು ಮಾಡಿದೆವಪ್ಪ ಅಂತಂದ್ರೆ ಈ ಸ್ಯಾಟರ್ಡೆ ಅದೇ ಸ್ಕೂಲಿಗೆ ಮತ್ತೆ ಇಟ್ಟಿವಿ. ಸೊ ಇಲ್ಲಾಂದ್ರೆ ಬೇರೆ ಸ್ಕೂಲಿಗೆ ಕೊಡ್ಬೋದಾಗಿತ್ತು ನಾವು. ಬಟ್ ಆ ಹುಡುಗರದು ಒಂದು ಮನಸ್ಸಿಗೆ ಆಲ್ರೆಡಿ ಒಂದು ಖುಷಿ ಬಂದಿರ್ತದ. ಏನೋ ಒಂದು ಇರಲಿಯಪ್ಪ ಯಾರೋ ಬಂದಕ್ಕೆ ಬ್ಯಾಗ್ ಕೊಡ್ಲತ್ತಾರಂತೆ ಒಂದು ಖುಷಿ ಇರ್ತದ. ಸೊ ಹಾಗಾಗಿ ಆ ಒಂದು ಲೈಫ್ ನಾವು ಕಳೆದು ಬಂದೀವಿ, ನಮಗೆ ಗೊತ್ತದ. ಹಾಗಾಗಿ ನಾವು ಅದೇ ಸ್ಕೂಲಿಗೆ ಮತ್ತೊಂದು ಸರಿ ಈಗ ಈ ಸ್ಯಾಟರ್ಡೆ ಆಗಲಿಲ್ಲ ಅಂದ್ರಲ್ಲ ನೆಕ್ಸ್ಟ್ ಸ್ಯಾಟರ್ಡೆ ಕೊಟ್ಟರು ಅದೇ ಸ್ಕೂಲಿಗೆ ಕೊಡಮ್ಮ ಅಂತೇಳಿ ಎಲ್ಲರೂ ಒಂದೇ ಮಾತಾಡಿವಿ. ಸೊ ಅದೊಂದು ಖುಷಿ ಆಯಿತು. ಎಲ್ಲರೂ ಬಾಯಿಲಿಂದ ಬಂದದ ಅದು ಒಂದೇ ಸ್ಕೂಲಿಗೆ ನೆಕ್ಸ್ಟ್ ಸ್ಯಾಟರ್ಡೆ ಕೊಡಮ್ರಿ, ಹೆಂಗಿದ್ರು ನಾ ಹುಡುಗರಿಗೆ ಒಯ್ದು ಆ ಬ್ಯಾಗ್ ಮುಟ್ಸೇಬೇಕು ಅಂತೇಳಿ ಎಲ್ಲರೂ ಒಂದೇ ಮಾತಾಡಿದೆವು. ಸೊ ನೀವು ಯಾವುದೇ ಒಂದು ಗ್ರೂಪ್ದವ್ರಾಗಿರ್ರಿ, ಏನೇ ಒಂದು ಟೀಮ್ ಆದಂತಂದಾಗ ಯಾರೇ ಇರಲ್ರಿ, ಒಂದು ನಿಮ್ಮ ಕೈಲಾದಷ್ಟು ಎಲ್ಲರೂ ದುಡ್ಡು ಹಾಕೇಸಿಂದು ನೀವು ಒಂದು ಸೋಷಿಯಲ್ ಕಾಸ್ ಅಂದ್ರೆ ಒಂದು ಏನೋ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ನಿಮ್ಮದು ಗ್ರೂಪ್ ಕಡೆಯಿಂದ ಎಷ್ಟಾಗ್ತದೆ ಅಷ್ಟು ಏನೋ ಒಂದು ಊಟ ಇರೋದವ್ರಿಗೆ ಊಟ ಆಗಲಿಲ್ಲ, ಏನೋ ಗೌರ್ಮೆಂಟ್ ಸ್ಕೂಲ್ದವ್ರಿಗೆ ಈಗ ನಮ್ಮ ಗ್ರೂಪ್ ಈಗ ನಮ್ಮ ಟೀಮ್ದವ್ರು ಹೆಂಗೆ ಗೌರ್ಮೆಂಟ್ ಸ್ಕೂಲಿಗೆ ಏನಾರ ಮಾಡಮಂತ ಯಾವಾಗೂ ಈ ಒಂದೇ ರೈಡ್ ಅಲ್ಲ, ನಾವು ವರ್ಷದ 3 ರೈಡನ್ನು ಫಿಕ್ಸ್ ಮಾಡಿರ್ತೀವಿ ನಮ್ಮ ಗ್ರೂಪ್ ಕಡೆದು. ಏನೇನಪ್ಪ ಅಂತಂದ್ರೆ ಅವರು ಜನವರಿ 26ಗೆ ಗಣರಾಜ್ಯೋತ್ಸವಕ್ಕೆ, ಆಮೇಲೆ August 15th ಇಂಡಿಪೆಂಡೆನ್ಸ್ ಡೇ, ಇನ್ನೊಂದು ಯಾವುದಪ್ಪ ಅಂತಂದ್ರೆ November 1 ಕನ್ನಡ ರಾಜ್ಯೋತ್ಸವಕ್ಕೊಂದು. ಸೊ ಈ 3 ಡೇಟ್ಗಳಿಗೆ ನಾವು ಫಿಕ್ಸ್ ಯಾವ್ದಾರೆ ಒಂದು ರೈಡ್ ಮಾಡೇ ಮಾಡ್ತೀವಿ. ಅದು ಒಂದು ಸೋಷಿಯಲ್ ಕಾಸ್, ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೇಸಿಂದ ನಾವು ರೈಡ್ಗಳು ಮಾಡ್ತಿರ್ತೀವಿ. ಈ 3 ರೈಡ್ಗಳು ಬೇರೆ ರೈಡ್ಗಳು ನಮ್ಮದು ಏನಂತಾರೆ ಗ್ರೂಪ್ ಕಡೆದು ರೈಡ್ ಆರ್ಗನೈಸ್ ಮಾಡೋದಾಗಲಿ ಅದು ಆಗಲಿ ಅವು ಬೇರೆ, ಅವು ಸಪ್ರೇಟಾಗಿರೇ ಇರ್ತಾವೆ ವರ್ಷದಾಗ. ಅದ್ರ ವರ್ಷದಾಗ 3 ರೈಡ್ಗಳು ಯಾವ ಫಿಕ್ಸ್ ಮಾಡ್ತೀವಪ್ಪ ಅಂತಂದ್ರೆ ಯಾವ ರೈಡ್ಗಳು ಕ್ಯಾನ್ಸಲ್ ಆದ್ರೂ ಈ ರೈಡ್ಗಳವರೆ 3 ಕಂಪಲ್ಸರಿ ಮಾಡೇ ಮಾಡ್ತಾರೆ. ಯಾರು ಹೋಗಲಿ ಬಿಡಲಿ, ಎಷ್ಟು ಜನ ಇದ್ರೂ ಅವರು ಈ 3 ರೈಡ್ಗಳು ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಸೊ ಅದೊಂದು ಭಾರಿ ಅನ್ನಿಸ್ತದೆ ನಮ್ಮ ಟೀಮಿಂದು. ಎಲ್ಲ ಟೀಮ್ದವರು ಈ ಥರ ಮಾಡಿದ್ರೆ ಒಂದು ಬೆಸ್ಟ್ ಅನ್ನಿಸ್ತದೆ. ಯಾಕಂತಂದ್ರೆ ಇಂಥ ಒಂದು ಟೀಮ್ ಬಂದು ಒಂದು ಕೆಲಸ ಮಾಡೋದ ಅಂತಂದು ಕೇಸಿಂದ ಯಾರು ಭೀ ಹೇಳಿದಾಗ ಆ ಟೀಮಿನ ಬಗ್ಗೆ ತಿಳ್ಕೊಳಕ್ಕೆ ಜನಗಳಿಗೆ ಒಂದು ಆಸಕ್ತಿ ಬರ್ತದೆ. ಇನ್ನೊಂದು ಏನಂತಂದ್ರೆ ಒಂದು ಟೀಮ್ ಆದಂತಂದಾಗ ಅದರಿಂದ ಏನಾರ ಒಂದು ಒಳ್ಳೆ ಕೆಲಸಗಳು ಆಗ್ತಾ ಇರ್ಬೇಕು. ಅವಾಗ ಆ ಟೀಮಿಗೆ ಆಮೇಲೆ ಆ ಟೀಮ್ನಾಗಿರೋ ಸದಸ್ಯರಿಗೆ ಒಂದು ಹೆಮ್ಮೆ ಇರ್ತದೆ ಅಂತ ತಿಳ್ಕೊರಿ. ಇಲ್ಲಂತಂದ್ರೆ ಒಂದು ಟೀಮ್ ಅದ ಯಾವುದೋ ಒಂದು ವಾಟ್ಸಪ್ ಗ್ರೂಪ್ಸಲ್ಲಿಂದ ಒಂದು ಟೀಮ್ ಮಾಡಿವಿ ಅಂತಂದ್ರೆ ಅದು ಅಷ್ಟು ಇದು ಅನ್ಸಲ್ಲ. ಬಟ್ ಏನೋ ಒಂದು ಸಮಾಜದ ಒಳಗಾಗಿ ಏನೋ ಒಂದು ಕೆಲಸಗಳು ಮಾಡ್ತಾರಂತಂದಾಗ ಆ ಟೀಮಿಗೆ ಯಾರೇ ಅಲ್ಲಿ ಸಪೋರ್ಟ್ ಮಾಡ್ತಾರೋ ಆ ಟೀಮಿನ ಬಗ್ಗೆ ಯಾರಿಗೆ ಅಲ್ಲಿ ತಿಳ್ಕೊಳ್ಳೋಂಥ ಆಸಕ್ತಿ ಬರ್ತದೆ. ಸೊ ಹಾಗಾಗಿ ಈಗ ನೋಡ್ರಿ ನಮ್ಮ ರೈಡರ್ಸ್ ಆಫ್ ಕಲಬುರ್ಗಿ ಟೀಮ್ನಾಗ ಯಾವುದೇ ಒಂದು ರೈಡ್ಗಳು ಮಾಡ್ತೀವಿ ಅಂತಂದಾಗ ಅದ್ರ ಬಗ್ಗೆ ಒಂದು ಆ ರೈಡ್ ಆಗಲಿ, ಆಮೇಲೆ ಅದರ್ಲಿಂತ ಯಾರಿಗೆ ಹೆಲ್ಪ್ ಆಗ್ಲತ್ತದ ಅವೆಲ್ಲ ನೋಡ್ಕೇಸಿಂದ ಒಂದು ರೈಡ್ ಮಾಡ್ತಾರೆ ನಮ್ಮಲ್ಲಿ. ಈ ವರ್ಷದ 3 ರೈಡ್ಗಳು ಏನಾವಲ್ಲ ಇವು ನೆಕ್ಸ್ಟ್ ಲೆವೆಲ್ ರೈಡ್ಗಳು. ಸೊ ಈಗ ಬಂದೀವಿ ಚಿತ್ತಾಪುರ ಏನು ಸ್ಕೂಲಿಗೆ ಬರ್ತೀವಿ ಅಂತ ಹೇಳಿದ್ವಿ. ಸೊ ಗೌರ್ಮೆಂಟ್ ಸ್ಕೂಲು ಇದೇ ಸ್ಕೂಲ್ ಅದು. ಸೊ ಇಲ್ಲ ನೋಡ್ರಿ, ಸೊ ನಮ್ಮ ಕಲಬುರ್ಗಿ ಟೀಮ್ ಏನದ ಹೊಂಟದ ಈಗ, ಅದು ಅವ್ರ ಸಲಿಂದ ವೇಟ್ ಮಾಡತ್ತೀವಿ. ಆ್ಯಕ್ಚುಲಿ ಅವ್ರು ಬಂದಮೇಲೆ ಸೀದಾ ಒಳಗೆ ಹೋಗ್ತೀವಿ.
ಅಲ್ಲಿ ತನಕ ವೆಯ್ಟ್ ಮಾಡಮ್ಮ ಅಂತೇಳಿ ಇಲ್ಲೇ ಹೊರಗೆ ನಿಂತೀವಿ. ಸೊ ನಮ್ಮ ಗಾಡಿ ಒಳಗೆ ಹಾಕ್ಕೊಂಡು ಈಗ ಒಂದು 3 ಜನ ಬಂದೀವಿ. ಆಮೇಲೆ ನಮ್ಮ ಟೀಮ್ ಬಂದಮೇಲೆ ಎಲ್ಲರೂ ಒಳಗೆ ಹೋಗಿ ಆಮೇಲೆ ಬ್ಯಾಗ್ ಅದೆಲ್ಲ ಕೊಟ್ಟು ಬರ್ತೀವಿ ಅಂತ. ಇವರೇ ನಮ್ಮ ಸರ್ ಇವತ್ತು ಬ್ಯಾಗ್ ಅಂತಲತ್ತಾರ ಇಲ್ಲಿ ಕಲಬುರ್ಗಿನ. ಓ ಅಣ್ಣ ನಮಸ್ಕಾರ ರೀ ಅಣ್ಣ, ಆರಾಮ ರೀ? ಆರಾಮ ಭಾಳ ಮೇಲೆ ಆಯ್ತಣ್ಣ ಭೇಟಿ. ಸೊ ಇಲ್ಲಿ ನಮ್ಮ ಗುರುಗಳು ಮಾತಾಡತ್ತಾರ ನೋಡ್ರಿ, ಇಲ್ಲಿ ಮಾಸ್ಟರ್ ಸಾಬ್ ಏನೋ ತೋಲತ್ತಾರ ಹುಡುಗರು ಈ ಕ್ಲಾಸ್ ಇಲ್ಲಿ ಚಿಕ್ಕಳಿಗೆ ಏನೇನು ಕೊಡ್ತಾರೆ. ಫಸ್ಟ್ ಆಫ್ ಆಲ್ ನಾವು ಮಾಡೋದು ನಮ್ದು ಸೋಷಿಯಲ್ ವರ್ಕ್ ಗೌರ್ಮೆಂಟ್ ಸಾಲಿಗಲ್ಲ, ಹುಡುಗರು ಸಲ ನಮ್ದು ಏನದ ಮಕ್ಕಳ ಸಲ ಏನದ. ಆ್ಯಕ್ಚುಲಿ ಅದಕ್ಕೆ ಮಕ್ಕಳು ಕೇಳ್ತೀವಿ ಏನೇನು ಕೊಡ್ತಾರ ಏನಿಲ್ಲ ಅಂತೇಳಿ. ಸೊ ಭಾಳ ಜನ ತಿಳ್ಕೊಂಡಿರ್ತಾರೆ ಯಾಕೆ ಗೌರ್ಮೆಂಟ್ ಸ್ಕೂಲ್ ಕೊಡ್ತಾರೆ. ಗೌರ್ಮೆಂಟ್ ಸ್ಕೂಲಿಗೆ ₹1 ಕೊಡಲ್ಲ, ಯಾಕೆ ಮನಾರ್ ಗೌರ್ಮೆಂಟ್ ಬರ್ತದ. ಬಟ್ ಇವ್ರ ಸಲ ಗೌರ್ಮೆಂಟ್ ಮನ ಬರ್ತದೆ, ಬಟ್ ಕೊಡಲ್ಲ. ಇಲ್ಲಿ ಚಿತ್ತಾರ ಅವರು ಇಲ್ಲಿ ಮಕ್ಕಳಿಗೆ ಏನದ ನಮ್ಮ ಕಡೆಯಿಂದ ಎಷ್ಟು ಆತ ಖುಷಿ ಸಲ ಅಂದ ಅವ್ರಿಗೆ ಹೆಲ್ಪ್ ಅಂತದಲ್ಲಿದ್ರು ಖುಷಿಗೋಸ್ಕರ ಇದು ಮಾಡೋದು ನಮ್ಮ ಅಭಿಯಾನ. ಅದಕ್ಕೆ ಕೇಳ್ತಿದ್ವು ನಿಮ್ಗೆ ಒಂದೊಂದು ಬ್ಯಾಗ್ ಕೊಡ್ಬೇಕಲ್ಲತ್ತಿದ್ದೆವು. ಖುಷಿ ಅದ ಸ್ಕೂಲ್ ಬ್ಯಾಗ್ ಕೊಡ್ಬೇಕಲ್ಲತ್ತಿದ್ದೆ ನೀವು ತೋತೀರಿ. ಹಾಂ ಎಷ್ಟನೇ ನೀವು ವರ್ಷ? 5ನೇ. ಇಂಗ್ಲೀಷ್ ಬರ್ತದೆ ಏನೇನು ಬರ್ತದೆ ಈಗಿದ್ದವ್ರು ಕ್ವಶನ್ ಈಗ ಕೇಳ್ರಿ. ನೀ ಹೇಳು ಇದು ABCD ಬರ್ತಾವ ಕಲ್ತಾನ ಎಷ್ಟು ಇರ್ತಾವ ABCD? ಅವರೆಲ್ಲ ಮೈನರ್ ಕೇಳ್ತಾರೆ, ಮೇಜರ್ ಏನು ಕೇಳೋದು. ನನಗೆ ಕೇಳಿ ಮೇಜರ್ ಮೈನರ್ ಕ್ವಶನ್ಗಳು ಇರ್ತಾವ್ರ ಬಲ್ಲಿ. ಹೆಸರಿನ ಚಂದನ. ಸ್ಪೆಲ್ಲಿಂಗ್ ಏನು ಬರ್ತದೆ? ಹಾಂ ಗುಡ್. ನಿಮ್ಮ ಪಪ್ಪನ ಹೆಸರು? ಹಾಂ ಸ್ಪೆಲ್ಲಿಂಗ ಆಯ್ತು. ಇನ್ನು ಮುಂದೆ ಏನು ಕೇಳಲ್ಲ ಅವ್ರು, ಮುಗೀತು. ಅವ್ರು ಏನು ಕೇಳಲ್ಲ ಆಯ್ತು. ಇಷ್ಟೇ ಆಸ್ಪನ್ನ ಸಾಕ್ರಿ. ಮಲವಾಣ ಹೆಂಗೆ ಅಪ್ಡೇಟ್ ಆಗ್ಯಾರ ನೋಡಿ. ಮೊದಲೆಲ್ಲ ಹೊಲಸಿ ಬಟ್ಟೆ ಹಾಕತ್ರಿ, ಫುಲ್ ಜೀನ್ಸ್ ಟಿ ಶರ್ಟ್ ಇಲ್ಲ ಸ್ವಲ್ಪ ಸುಮ್ಮ ಎಲ್ಲ. ಈಗ ಬ್ಯಾಗ ಆಮೇಲೆ ನಮ್ಮ ಮಲ್ಲೋಣವ್ರ ಬುಕ್ಸ್ ಅವೆಲ್ಲ ತೊಗೊಂಬಂದಾರ. ಸೊ ಇಲ್ಲಿ ನೋಡ್ರಿ ಕಾರ್ನಾಗ ತೊಗೊಂಬಂದಿವಿ. ಈ ಥರ ಬ್ಯಾಗ್ ಮಾಡಿಸ್ಯಾರ ಸರ್. ಈ ಥರ ಲೋಗೋಗಳೆಲ್ಲ ಹಾಕ್ಸ್ಯಾರ ಬ್ಯಾಗಿನ ಮೇಲೆ. ರೈಡರ್ಸ್ ಆಫ್ ಕಲಬುರ್ಗಿ ಆ್ಯಂಡ್ ರೈಡರ್ಸ್ ಆಫ್ ಬೀದರ್. ಸೊ ಬ್ಯಾಗ ಕ್ವಾಲಿಟಿನೂ ಮಸ್ತವ. ಸೊ ಒಂದು ಹುಡುಗರಿಗೆ ಕೊಡ್ಬೇಕಾದ್ರೆ ಏನೋ ಒಂದು ಒಳ್ಳೇದು, ಆಮೇಲೆ ಒಂದು ಸ್ವಲ್ಪ ಬಾಳಿಗೆ ಬರೋಂಥದ್ದು ಚಂದನ್ ಕೊಡೋಮಂತ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ತೊಗೊಂಡ್ರೆ ನಮ್ಮ ಸರ್ ಅವರು. ಸೊ ಈಗ ಸ್ಕೂಲ್ನಾಗ ಹೋಗಿ ಬ್ಯಾಗ್ ಅವೆಲ್ಲ ಕೊಟ್ಕೇಸನ್ ಬರೋದು. ನಾವು ಬರೀ ರೈಡಿಂಗ್ ಮಾಡಬೇಕು ಅಂತ ಎಲ್ಲರ ತಲೆಗೆ ಬಂದ ತಕ್ಷಣ ಮತ್ತೊಂದು ಸೋಷಿಯಲ್ ವರ್ಕ್ನೂ ಇರಲಿ, ಅದನ್ನು ಒಂದು ಸೋಷಿಯಲ್ ರೈಡ್ ಮಾಡೋಣ ಅಂತ ಹೇಳಿ ನಾವು ಸೋಷಿಯಲ್ ರೈಡ್ನು ಸ್ಟಾರ್ಟ್ ಮಾಡೀವಿ ಸಿನ್ಸ್ 2 ಇಯರ್ಸಿಂದ. ಒಂದು ಮುಂಚೆನೂ 4-5 ಮಾಡೀವಿ. ಈ ಸತಿನೇ ನಾವು ಆ್ಯಕ್ಚುಲಿ ಬ್ಯಾಗ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಅಂತ ಇಟ್ಕೊಂಡ್ವಿ. ಇದನ್ನು ನಮಗೊಂದು ನೇಚರ್ ಇದ್ದಂಗೆ. ನಾವು ಆ್ಯಕ್ಚುಲಿ ಇದು ನಾವು ಡಿಸ್ಟ್ರಿಬ್ಯೂಷನ್ ಏನು ಮಾಡಾಕತ್ತೀವಿ, ನಾವು ಮನಸ್ಸಿಂದ ಹೇಳ್ಬೇಕಂದ್ರೆ ಇದೊಂದು ನಮಗೆ ನೇಚರೇ ಆಗಿಬಿಟ್ಟದ. ಸೊ ಇದನ್ನು ನಾವು ಎಂಜಾಯ್ ಅಂತ ಹೇಳಕ್ ಬರಲ್ಲ, ಮನಸ್ಸಿಂದ ನಾವು ಏನು ಎಲ್ಲರಿಗೆ ಮಾಡ್ತೀವಿ. ಅದು ಆ ನೇಚರ್ ಮತ್ತೆಲ್ಲೂ ನಮಗೆ ಹೊರಗಡೆ ಸಿಗೋದಿಲ್ಲ. ಇದು ನಮಗೆ ಮೇನ್ ಇದು ಆಗಿಬಿಟ್ಟಿದೆ ಈ ಸತಿ. ಇವಾಗ ಫಸ್ಟ್ ಟೈಮ್ ನಾವು ಮುಂಚೆ ಎಲ್ಲ ನಾವು ಸರ್ ಜೊತೆ ಟ್ರಾವೆಲಿಂಗ್ 32 ಸರ್ ಜೊತೆ ನಾವು ಬುಕ್ಸ್ ಪೆನ್ಸಿಲ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೀವಿ. ಆಮೇಲೆ ಒಂದು ಸತಿ ಟ್ರೀ ಪ್ಲಾಂಟೇಶನ್ನು ಮಾಡೀವಿ ಒಂದು ಸ್ಕೂಲಲ್ಲಿ. ಈ ಸತಿ ನಾವು ಹಿಂಗೆ ಪ್ರತಿ ಸತಿ ನಾವೆಲ್ಲ ಸ್ಕೂಲ್ ಎಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇದ್ದಾವೆ ನೋಡ್ತಾ ಇರ್ತೀವಿ. ಸೊ ಈ ಸತಿ ನಾವು ಒಬ್ಬರು ಅಡ್ವೊಕೇಟ್ ಅವ್ರ ಪರಿಚಯದಿಂದ ನಮಗೆ ಈ ಸ್ಕೂಲ್ ಗೊತ್ತಾಯಿತು. ಆಮೇಲೆ ಇನ್ನೊಂದು ನಮಗೆ ಮುಂಚೆ ಮೇನ್ ಇಲ್ಲಿಂದ ಒಂದು ಸ್ಟೋರಿ ಗೊತ್ತಾಯಿತು, ಒಬ್ಬ ಬ್ಯಾಗ್ಗೋಸ್ಕರ ಬರ್ತಾ ಇಲ್ಲ ಅಂತ ಹೇಳಿ ಸ್ಟೂಡೆಂಟ್. ಸೊ ನಮ್ದು ಫಸ್ಟ್ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ಬ್ಯಾಗ್ ಡಿಸ್ಟ್ರಿಬ್ಯೂಷನ್. ಇಮಿಡಿಯೇಟ್ ನಾವು ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಒಂದೊಂದು ಬ್ಯಾಗ್ ಎಲ್ಲರಿಗೆ ಕೊಡೋಣ ಅಂತೇಳಿ ಈ 15th ಆಗಸ್ಟಿಂದ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ಹಾಗೆ ನಿಮ್ದೆಲ್ಲ ಸಪೋರ್ಟ್ ಅನ್ ದ ಸೆನ್ಸ್ ಲೈಕ್ ನಿಮ್ದೆಲ್ಲ ಇದೇ ಥರ ಇದ್ರೆ ಸೊ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತ ಹೋಗ್ತೀವಿ. ಸೋಷಿಯಲ್ ಕಾಸ್ ಇಟ್ಕೊಂಡು ಇವತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದಿಗ್ಗಾಂವ್ ರೋಡ್ ಶಾಲೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಶಾಲಾ ಬ್ಯಾಗ್ ಮತ್ತು ನೋಟ್ಬುಕ್ಕನ್ನು ವಿತರಣೆ ಮಾಡಿದ್ದಾರೆ. ನಾನು ಇಲಾಖೆ ಪರವಾಗಿ ರೈಡರ್ಸ್ ಆಫ್ ಕಲಬುರಗಿ ಮತ್ತು ರೈಡರ್ಸ್ ಆಫ್ ಬೀದರ್ ಇವರ ತಂಡದ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದವನ್ನು ತಿಳಿಸೋದಕ್ಕೆ ಇವರು ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲ, ಸ್ನೇಹಿತರು ಸೇರಿ ತಾವು ಇಡೀ ಎಕ್ಸ್ಪಿಡಿಷನ್ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ನಿಸರ್ಗವನ್ನು ಸೃಷ್ಟಿಯನ್ನು ನೋಡ್ತಾ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಒಂದು ಬೇರೆ ಬೇರೆ ಆಲೋಚನೆಗಳಲ್ಲಿ
ಒಂದಷ್ಟು ಸಹಾಯ ಮಾಡಬೇಕನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಅವ್ರನ್ನ ಸಂಪರ್ಕ ಮಾಡಿದಾಗ ಕೊಡೋದಕ್ಕೆ ಒಪ್ಪಿದ್ದಾರೆ. ಖಂಡಿತವಾಗಿ ಇವತ್ತು ನೋಟ್ಬುಕ್ಕು ಬ್ಯಾಗ್, ಯಾಕಂದರೆ ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಬರುವಂಥ ಮಕ್ಕಳು ಆರ್ಥಿಕವಾಗಿ ತುಂಬ ಹಿಂದುಳಿದಂಥ ಮಕ್ಕಳು ಇರ್ತಾರೆ. ಇವತ್ತು ಸರ್ಕಾರ ಎಲ್ಲ ವಿದ್ಯಾರ್ಥಿ ಎಲ್ಲ ಸೌಲಭ್ಯಗಳನ್ನು ಕೊಡೋದ್ರ ಜೊತೆಗೆ ಒಂದಷ್ಟು ಸೌಲಭ್ಯಗಳನ್ನು ಸಮುದಾಯ ಕೊಟ್ಟಿದ್ದಾದರೆ ಖಂಡಿತವಾಗಿ ಆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕೆಲವೊಂದು ಬ್ಯಾಗ್ ಇಲ್ಲದೇ ಇರುವಂಥ ಮಕ್ಕಳು ಶಾಲೆ ಬಿಡುವಂಥ ಸಂದರ್ಭಗಳು ಬರುತ್ತೆ. ನೋಟ್ಬುಕ್ ಇಲ್ಲಾಂದರೆ ಶಾಲೆಗೆ ಬರದೇ ಇರುವಂಥ ಸಂದರ್ಭಗಳು ಬರುತ್ತೆ. ಬೇರೆ ಬೇರೆ ಕಾರಣಗಳು ಆಗ್ತವೆ. ಆ ಎಲ್ಲ ಇವುಗಳನ್ನು ಗುರುತಿಸಿ ಇವತ್ತು ನಿಮ್ಮ ಸೇವೆ ಅತ್ಯಂತ ಅನುಪಮವಾದಂಥ ಸೇವೆ. ಒಂದು ಕಡೆ ಅಬ್ದುಲ್ ಕಲಾಂ ಅವರು ತಮ್ಮ ಜೀವನ ಅತಿ ಖುಷಿಗಳಿಗೆ ಯಾವುದಂತ ಕೇಳಿದಾಗ ಅವರು ಒಂದ್ಸಲ ಅಪೋಲೋ ಆಸ್ಪತ್ರೆಗೆ ಹೋಗಿರ್ತಾರೆ, ಅಂಗವಿಕಲ ಆಸ್ಪತ್ರೆ ಹೈದರಾಬಾದ್ಗೆ ಹೋಗಿ ಆ ಮಕ್ಕಳು ಪೋಲಿಯೋ ಅಟ್ಯಾಕ್ ಆದಂಥ ಮಕ್ಕಳು ಆಸ್ಪತ್ರೆಗೆ ಹೋದಾಗ ಪೋಲಿಯೋ 1/4 kg ತೂಕ 3 kg ಇರ್ತದೆ. ಅವು ಎತ್ಕೊಂಡು ನಡಿಬೇಕಾದ್ರೆ ಬಹಳ ದುಃಖ ಆಗ್ತಿರ್ತದೆ. ಅವು ದುಃಖ ನೋಡೋದೇ ಅವ್ರ ತಂದೆ ತಾಯಿಗೂ ದುಃಖ ಆಗ್ತಿರ್ತದೆ. ಸೊ ಅವಾಗ ಅವರು ತಮ್ಮ ಸಹಯೋಗಿಗಳಿಗೆ ಬಂದು ಸಾಯಂಕಾಲ ಇದೇ ಡಿಸ್ಕಸ್ ಮಾಡ್ತಾರೆ, ಆ ಮಕ್ಕಳ ಕಣ್ಣುಗಳಲ್ಲಿ ನಾವು ಸಂತೋಷ ತರಿಸ್ಬೇಕು ಏನ್ ಮಾಡ್ಬೇಕು ಅಂತೇಳಿ. ನಿರಂತರ ಅಭ್ಯಾಸ ಮಾಡಿ ಸೈನ್ಸ್ ಪ್ರಯೋಗಗಳನ್ನು ಮಾಡಿ ಆ 3 kg ಇದ್ದಂತ ಬೂಟ್ಗಳನ್ನ ಸುಮಾರು 300 ಗ್ರಾಮ್ ಇಳಿಸ್ಬಿಡ್ತಾರೆ. ಹಾಕೊಂಬಂದು ಹಾಸ್ಪಿಟ್ಲಲ್ಲಿ ಕೊಡೋಕೆ ಹೋಗ್ತಾರೆ. ಬಹಳ ಖುಷಿಯಾಗಿ ನಗುತ್ತವೆ ಮಕ್ಕಳೆಲ್ಲ, ಅವ್ರು ಬಹಳ ಕಡಿಮೆ ಆದದಕ್ಕೆ. ಅವ್ರು ನಗೋದು ನೋಡಿ ತಂದೆ ತಾಯಿ ಎಲ್ಲ ಆನಂದ ಬಾಷ್ಪದಿಂದ ನಗ್ತಾರೆ. ಕಲಾಂ ಅವರು ತಮ್ಮ ಜೀವನದಲ್ಲಿ ಹೇಳ್ತಾರೆ, ನನಗೆ ಅತ್ಯಂತ ಖುಷಿ ಕೊಟ್ಟ ಕ್ಷಣ ಯಾವುದಪ್ಪ ಅಂದರೆ ಆ ಮಕ್ಕಳ ಕಣ್ಣಲ್ಲಿ ಆನಂದ ಬಾಷ್ಪ ಬಂದದ್ದು ಅಂತೇಳಿ. ಸೊ ನಾನಾಗೆ ಭಾವಿಸ್ತೀನಿ, ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಸಂತೋಷದಿಂದ ಇದ್ದದಕ್ಕೆ ಬೈಕ್ ಆಫ್ ರೈಡ್ ಮಾಡೋಕ್ಕೆ ಸಾಧ್ಯ. ಆ ಸಂತೋಷದಲ್ಲಿ ನಮ್ಮ ಮಕ್ಕಳ ಸಂತೋಷ ನೋಡೋದಕ್ಕೆ ನಿಮ್ಗೆ ಇದು ಒಂದು ಲೈಫ್ ಆಫ್ ಮೆಮರಿ ಒಳಗೆ ಸದಾಕಾಲ ಉಳಿತದೆ ಅಂತಕ್ಕಂಥ ಮಾತು ಹೇಳ್ತಾ ಮತ್ತೊಮ್ಮೆ ಇಂಥ ಕಾರ್ಯಗಳು ಅತ್ಯಂತ ಹಿಂದುಳಿದಂಥ ಮಕ್ಕಳಿಗೆ ಕೊಡೋದಾದ್ರೆ ಈ ಮಕ್ಕಳು ಬಹುಶಃ ತಮ್ಮ ಜೀವನದಲ್ಲಿ ನಿಮ್ಮಂಗೆ ಆದಾಗ ನಿಮ್ಮನ್ನು ತಮ್ಮ ಭಾಷಣದಲ್ಲಿ ನೆನೆಸ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶಾಲೆ ಬಂದದಕ್ಕಾಗಿ ನಮ್ಮ ಪರವಾಗಿ ಸಹಕಾರ ಇಲಾಖೆ ಪರವಾಗಿ ತುಂಬ ಧನ್ಯವಾದಗಳು. ಸೊ ಈಗ ನಾಷ್ಟ ಅದು ಮಾಡಿಕೊಂಡು ಆಮೇಲೆ ಇಲ್ಲಿ ಇದು ಮಾಡಿಸಿದ್ರು, ಪಾಯಸ ಮಾಡಿಸಿದ್ರು. ಸೊ ಪಾಯಸನೂ ಮಸ್ತ್ ಇತ್ತು. ಸೊ ಇದಾದ್ಮೇಲೆ ಒಂದು ಸ್ವಲ್ಪ ಇದು ಮಾಡಿದ್ರು, ಏನಂತಾರೆ ಉಪ್ಪಿಟ್ಟು ಚಂದಿತ್ತು. ಸೊ ಪಾರ್ಗಳು ಖುಷಿ ನೋಡ್ರಿಲ್ಲ. ನಾವು ವಾರ ಅದಕ್ಕೆ ಡಿಸೈಡ್ ಮಾಡಿದ್ದೆವು ನೆಕ್ಸ್ಟ್ ಸ್ಯಾಟರ್ಡೆ ಕಂಪಲ್ಸರಿ ಇಲ್ಲಿ ಮಾಡೇಬೇಕಂತ ಹೇಳ್ತೀನಿ. ಯಾಕಂದ್ರೆ ಆ ಪಾರ್ಗಳು ಖುಷಿ ಮುಂದೆ ಏನಿಲ್ಲ. ಸೊ ಹಂಗಾಗಿ ಈ ಸ್ಯಾಟರ್ಡೆ ಕಂಪಲ್ಸರಿ ಮಾಡೇಬೇಕಂತೇಳಿ ಇಲ್ಲಿ ತನಕ ಬಂದೆವು. ಸೊ ಎಲ್ಲರೂ ಖುಷಿ ಆದರು, ನಾವು ಖುಷಿಯಾಗಿವಿ. ನಿಂದು ತಾಯಿ ತೀರೋದಿಲ್ಲ, ನೀನು ನಮ್ಮ ಪಾಲಿಗೆ ಒಂದು ದೇವರಯ್ಯ. ಇಲ್ಲ ಸರ್. ಸೊ ನಮ್ಮ ಸರ್ ಅವರು ಇದು ಇಲ್ಲಿಗೆ 2 ಸರಿ ಆಯ್ತು. ಒಂದು ಸರಿ ಕ್ಯಾನ್ಸಲ್ ಆದ್ರೂ ಬೀದರ್ಲೇ ಬಂದಾರ. ಥ್ಯಾಂಕ್ ಯು ಸರ್ ಬಂದು ಸಲ್ಯಾಕ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಭಾಳ ದೂರ್ಲಿಂದ ಬಂದಿರ, ಅದು ಮೇನ್ ನಮಗೆ. ಯಾಕಂದ್ರೆ ಸ್ಟೇಡಮ್ಲಿಂದ ಬರ್ಬೇಕಂದ್ರೆ ಒಂದೊಂದು ಟೈಮ್ ಅಡ್ಜಸ್ಟ್ ಆಗಲ್ಲ ಅಂದ್ರೂ ಬಂದಿರಿ. ಪ್ರೋಗ್ರಾಮ್ ಭಾಳ ಚಲೋ ಆಯ್ತು. ಚಲೋ ಬಂದಿರಿ. ಹಿಂಗೆ ಯೂನಿಟ್ ಇರಲಿ 100% ರೀ ಬರಮ್ಮ. ಮತ್ತೆ ಇಂಥ ಆಪರ್ಚುನಿಟಿ ಕೊಡ್ರಿ, ಮತ್ತೆ ಕರ್ಸ್ರ ನಮಗೆ ಎಲ್ಲಾರ ಇದ್ದಲ್ಲಿ ಬೈರಿ ಆರಾಮವ್ರಿ. ನಿಮಗೆ ನಾಯಿ ಕಾಟದ ಬಸ್ ಅದ ನಡ್ರಿ, ನೀವು ಹಂಗೆ ಬರ್ತಿರಲ್ಲ. ನೀವು ಹೊಲತ್ರಿ ಈ ಕಡೆ ಹೋಗ್ತೀರನ್ರಿ. ರೈಟ್ ಬಾಯ್. ಹಾಂ ರೀ ಆರಾಮ ರೀ. ಮಲೋಣ ನಳ್ಳಿಯವ್ರಿ ಬಾಯ್ ರೀ. ಬಾಯ್ ಮತ್ತೆ ಸಿಗಮ್ಮಂತ್ರಿ. ಬಾಯ್ ಅಪ್ಪಾಜಿ ಬಾಯ್. ಸೊ ಈಗ ನಮ್ಮೆಲ್ಲ ರೈಡರ್ಸ್ಗಳು ಕಲಬುರ್ಗಿ ಹೋದ್ರು. ಸೊ ನಾವು ಸ್ಟೇಡಮ್ ಹೊಂಟೀವಿ. ಸರ್ ಅವ್ರು ಬೀದರ್ ಹೋಗ್ತಾರೆ, ಹಿಂಗೆ ನಮ್ಮ ಟೆಂಗ್ಳಿ ಕ್ರಾಸ್ ತಕ ಬಂದು ಆ ಕಡೆ ಹೋಗ್ತಾರೆ ಅವರು. ನಾವು ಇಲ್ಲಿಂದ ಸ್ಟೇಡಮ್ ಹೊಂಟೀವಿ. ಆ್ಯಂಡ್ ಇದೇ ರೀತಿ ರೈಡ್ಗಳು ಮಾಡ್ತಿರ್ತೀವಿ. ಆಲ್ಮೋಸ್ಟ್ ನಮ್ಗೆ ಆದಷ್ಟು ಹೆಲ್ಪ್ ನಮ್ಮ ಗ್ರೂಪ್ ಕಡೆಯಿಂದರೆ ಆಗ್ತಾನೆ ಇರ್ತದೆ, ವರ್ಷನ ಒಂದು 2-3 ಸರಿ. ಸೊ ನಿಮ್ಮ ಸಪೋರ್ಟ್ ನಮ್ಮ ಗ್ರೂಪಿಗೆ ರೈಡರ್ಸ್ ಆಫ್ ಕಲಬುರ್ಗಿ ಅಂತೇಳಿ ಪೇಜ್ ಇರ್ತದೆ. ಸೊ ಅದಕ್ಕೆ ಫಾಲೋ ಮಾಡ್ಕೋರಿ. ಆಮೇಲೆ ನನ್ನ ಐಡಿಗೂ ಫಾಲೋ ಮಾಡ್ಕೋರಿ. ಸೊ ಇದೇ ರೀತಿ ವಿಡಿಯೋ ಬೇಕಾಗಿವಪ್ಪ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ಸೊ ನಮ್ಮ ಈ ಕೆಲಸ ನಿಮಗೆ ಏನು ಅನ್ನಿಸ್ತಪ್ಪ ಅಂತೇಳಿ ಕಮೆಂಟ್ ಹಾಕಿರಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ರಿಗೂ ಬಾಯ್, ಟೇಕ್ ಕೇರ್.